ನೀಟ್ ಪರೀಕ್ಷೆಗೂ ಮತ್ತು ಮುಲ್ಲಾಗಳಿಗೂ ಏನು ಸಂಬಂಧ ಅಂತ ಸಿಟಿ ರವಿಯವರು ಒಂದು ಹೇಳಿಕೆ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿರುವಂತ ವಿಚಾರ ಅದು. ಪೊಲೀಸರ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಸಿಟಿ ರವಿಯವರು 1 ವಾರಗಳ ಕಾಲ ಅವಕಾಶ ಕೇಳಿದ್ದಾರೆ. ಪೊಲೀಸರ ನೋಟಿಸ್ಗೆ ಸಮಜಾಯಿಷಿ ನೀಡಲು 7 ಕಾಲ ಅವಕಾಶ ಇರ್ತಿತ್ತು. ಈಗ ಪೊಲೀಸರು ನೀಡಿರುವ ಸಮಯ ನಿಸ್ಸಂದೇಹವಾಗಿ ಇದು ರಾಜಕೀಯ ಪ್ರೇರಿತವಾಗಿದೆ ಅನ್ನೋದಾಗಿಯೂ ಕೂಡ ಒಂದಿಷ್ಟು ಆರೋಪಗಳೆಲ್ಲ ಬರ್ತಾ ಇದೆ. ಈ ಬಗ್ಗೆ ಆರ್ ಅಶೋಕ್ ಮತ್ತು ಬಾಗಡಿ ಬಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಬರೋಣ. ಇಂಟೆನ್ಷನಲಿ ಸಿಟಿ ರವಿ ಮೇಲೆ ದಾಖಲಾಗಿರೋ ಪ್ರಕರಣ ಇಂಟೆನ್ಷನಲಿ ಅವ್ರು ಯಾವುದೇ ಧರ್ಮವನ್ನ ಬೈದಿಲ್ಲ. ಅವರು ಯಾವುದೇ ಧರ್ಮವನ್ನ ಅವ್ರು ಬೈದಿಲ್ಲ. ವ್ಯಕ್ತಿ ಬಗ್ಗೆ ಮಾತಾಡಿದಾರೆ ಅಷ್ಟೇ. ವ್ಯಕ್ತಿ ಬಗ್ಗೆ ಮಾತಾಡಿದಾರೆ ಅಷ್ಟೇ. ಯಾವುದೇ ಧರ್ಮವನ್ನ ಅವ್ರು ಬೈದಿಲ್ಲ. ಅದನ್ನ ತಿರುಚಿ ಅವ್ರ ಮೇಲೆ ಈಗ FIR ಮಾಡಿದ್ದಾರೆ. ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಮುಂದೆ ರಾಜಕೀಯದ ದೊಡ್ಡ ಹೋರಾಟ ಹಾಗೆ ಆಗ್ತೈತೆ. ನಾನೇ ಹೋಗ್ತೀನಿ, ನಾನೇ ಚಿಕ್ಕಮಂಗ್ಳೂರ್ಗೆ ಈ ಹೋರಾಟದಲ್ಲಿ ನಾನೇ ಹೋಗ್ತೀನಿ, ನಾನೇ ಭಾಗಿಯಾಗ್ತೀನಿ. ಸಿಟಿ ರವಿನೂ ಒಂದೊಂದ್ಸರಿ ನನ್ನಂಗೆ ಆಡ್ತಾನೆ, ಏನ್ ಮಾಡಕ್ಕಾಗಲ್ಲ. ವ್ಯತ್ಯಾಸ ಏನಿಲ್ಲ, ಅದ್ರ ಅವಶ್ಯಕತೆ ಇರಲ್ಲ ಸಿಟಿ ರವಿಗೆ. ಅದೇನೋ ಇರ್ಲಾರ್ದಕ್ಕೆ ಏನೋ ಬಿಟ್ಕೊಟ್ರು ಅನ್ನಂಗೆ ಆಗಲ್ಲ ಅವನ ಕತೆ. ಅದ್ರ ಅವಶ್ಯಕತೆ ಇಲ್ಲ. ಅವನು ಸಿಟಿ ರವಿ ಮೊದ್ಲಿಂದನೂ ಅವರ ನಡವಳಿಕೆ ಏನು ಅಂತಂದ್ರೆ, ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಮುಸಲ್ಮಾನರನ್ನ ತೋರಿಸಿ ತಾವು ಜನಪ್ರಿಯತೆಯನ್ನ ಗಳಿಸ್ಕೋಬೇಕು, ಅದರಿಂದ ನಾನು ಕೇಂದ್ರದ ನಾಯಕರನ್ನ ಮೆಚ್ಚಿಸ್ಬೇಕು ಅಂತಕ್ಕಂಥ ಆಲೋಚನೆ ಪಾಪ ಸಿಟಿ ರವಿ ಅಣ್ಣಗೆ. ಅದರಿಂದ ಅವ್ರು ಪಾಪ ಇದನ್ನ ಪದ ಉಪಯೋಗಿಸವ್ರೆ. ಅದ್ಬಿಟ್ಟು ಇನ್ನೊಂದೇನೋ ತೋರ್ಸಕ್ ಹೋಗವ್ರೆ, ಅದ್ಯಾರೋ ಪೆಟ್ರೋಲ್ ಹಾಕ್ತಾರಂತ, ಅದ್ಯಾವ್ದೋ ಇಶ್ಯೂ ತಗೊಂಡ್ಬಂದು ನೀಟ್ ಇಶ್ಯೂ ಕ್ಲಿಕ್ ಮಾಡಕ್ ಹೋಗವ್ರೆ. ಇದು ಪಾಪ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರ ಗಮನ ಸೆಳೆಯಕ್ಕೋಸ್ಕರ ಸಿಟಿ ರವಿ ಅವರು ಅನೇಕ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಕೊಟ್ಟಿರೋ ಒಂದು ಹೇಳಿಕೆ ಇವತ್ತು ಕಾಂಟ್ರವರ್ಸಿ ಆಗಿದೆ. ಅಂದ್ರೆ ಸರ್, ಸಿಟಿ ರವಿ ಅವರು ಭಾಷಣ ನೋಡ್ತಾರೆ, ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಚಪ್ಪಾಳೆ ತಟ್ಟಬೇಕು ಅನ್ಸುತ್ತೆ. ಆದ್ರೆ ಹೇಗೆ ಮಾತಾಡ್ಬೇಕಂತ ಇನ್ನೂ ಕಲ್ತಿಲ್ಲ ಅನ್ಸ್ಬಿಡುತ್ತೆ. ನಾಲಿಗೆ ಕೆಲ ರಾಜ್ಯದ ನಾಯಕರುಗಳು ಇವತ್ತು ಮನೆಗೆ ಕೂತ್ಕೊಂಡಿರೋದು, ಸಿಟಿ ರವಿಯವ್ರನ್ನು ಸೇರಿಸಿದಂತೆ ಅವರಿಗಿರುವ ಸಾಮರ್ಥ್ಯ ಇವತ್ತು ರಾಜ್ಯಾಧ್ಯಕ್ಷನೋ ಅಥವಾ ವಿರೋಧ ಪಕ್ಷದ ನಾಯಕನಾಗೋ ಕೂತ್ಕೋಬೇಕಾಗಿತ್ತು. ನಾಲಿಗೆ ಒಂದು ಸರಿ ಇದ್ದು ಬಿಟ್ಟಿದ್ರೆ, ನಾವು ಪತ್ರಿಕೆಯಲ್ಲಿ ಬರೆದಿದ್ದೀವಿ, ನನ್ನಲ್ಲೇ ಕವರ್ ಪೇಜ್ ಮಾಡಿದ್ದೀವಿ, ನಾಲಿಗೆ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಯತ್ನಾಳ್ ಅವರು ಇನ್ನೊಂದು ಮಟ್ಟಕ್ಕೆ ಇರ್ತಾ ಇದ್ರು ಅಂತೇಳಿ ಈಶ್ವರಪ್ಪನವ್ರನ್ನು ಸೇರಿಸ್ಕೊಂಡು ಮಾತಾಡ್ತೀವಿ. ಈ ಸಿಟಿ ರವಿಯವರು ಅದೇ ಲಿಸ್ಟಲ್ಲಿರುವಂಥವ್ರು. ಹೌದು. ಅನಂತಕುಮಾರ್ ಹೆಗಡೆ ಎಂತೆಂಥ ವಿಚಾರಗಳೇ. ಹಿಂದುತ್ವ ಅಂತ ಬಂದರೆ ಅವರನ್ನ ಬೇರೆ ಪಕ್ಕಕ್ಕೆ ಎತ್ತಿ ಇಡಕ್ಕೆ ಆಗೋದೇ ಇಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಮಾತಾಡಬಹುದು, ಸದ್ದು ಮಾಡಬಹುದು, ಎಲ್ಲವನ್ನೂ ಮಾಡಿ ಕೂತ್ಕೋಬಹುದು. ನೀವು ಇಡೀ ಸಮುದಾಯವನ್ನೇ ಹಿಂದಕ್ಕೆ ಹಾಕೊಂಡು ಹೋಗ್ತೀರಿ. ಹೌದು. ಅಂಥ ನಾಯಕರುಗಳು ಬರೀ ಹಿಂದುತ್ವದ ಅಡಿಯಲ್ಲೇ ನಮ್ಮ ಶ್ರೇಷ್ಠತೆಯ ವಿಚಾರದಲ್ಲೇ ಇದ್ದು BJPಯ ಸಿದ್ಧಾಂತಕ್ಕೆ ಒಗ್ಗುವಂಥ ಮಾತುಗಳನ್ನ ಆಡಬೇಕು. ಬಿಟ್ಟರೆ BJPಯಲ್ಲಿ ಮುಸಲ್ಮಾನರಿಲ್ವಾ? ಅಲ್ಲೂ ಮುಲ್ಲಾಗಳಿಲ್ವಾ? BJPಯಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ ಅನ್ನೋದನ್ನು ಮರೆತು ಮಾತಾಡ್ತವೆ. ನೀವು ಯಾರೋ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಿಕ್ಕಾಕೊಂಡಿರುವಂಥ ಮುಸಲ್ಮಾನರನ್ನ ಎತ್ತಿ ತಂದು ಮಾತಾಡೋದಕ್ಕೂ ಇಡೀ ಸಮುದಾಯವನ್ನು ದೂರೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಇನ್ನೂ ಆಗಿಲ್ಲ. ಇವಕ್ಕೆ ಇನ್ನೂ ಆಗ್ತಾ ಇಲ್ಲ. ಈ ಸಿಟಿ ರವಿಯವರು ಭಾಳ ದೊಡ್ಡ ಹೆಸರು ಮಾಡೋದು ದತ್ತ ಯಾತ್ರೆಯಲ್ಲಿ. ತುಂಬ ದೊಡ್ಡ ಸೌಂಡ್ ಆಗುತ್ತದು. ಪ್ರಕ್ಷುಬ್ಧ ಏರಿಯಾ ಚಿಕ್ಕಮಗಳೂರು, ಅಲ್ಲೆಲ್ಲ ತುಂಬ ದೊಡ್ಡ ಮಟ್ಟದ ಕ್ರಾಂತಿ ಮಾಡಿಕೊಂಡೇ BJPಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸೌಂಡ್ ಆಗಿರುವಂಥದ್ದು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಹೆಸರಿದೆ ಈ ವಿಚಾರದಲ್ಲಿ. ಆದರೆ ಅದು ಯಾಕೋ ಗೊತ್ತಿಲ್ಲ, ಇಡೀ ವಾತಾವರಣನ ಕೆಡಿಸುವಂಥ ರೀತಿಯಲ್ಲಿ ಒಂದೊಂದು ಸರಿ ನಡ್ಕೊಂಡ್ಬಿಡ್ತಾರೆ. ಅಲ್ಲೆಲ್ಲೋ ಸದನದಲ್ಲಿ ಕೂತ್ಕೊಂಡು ವಿಧಾನ ಪರಿಷತ್ತಲ್ಲಿ ಮಹಿಳೆಯರಿಗೆ ಅವಹೇಳನ ಮಾಡ್ತಾರೆ, ಕೆಟ್ಟ ಪದಗಳ ಬಳಕೆ ಮಾಡ್ತಾರೆ, ಸದನದಿಂದ ಒಂಥರ ಉಚ್ಚಾಟಿತಗೊಂಡಂತೆಗೊಳ್ತಾರೆ. ಆಮೇಲೆ ಕ್ಷಮೆಗೆ ಈ ಮುಲ್ಲಾಗಳ ವಿಚಾರಕ್ಕೆ ಯಾಕೆ ಕೈ ಹಾಕಿದಾರೋ ಗೊತ್ತಿಲ್ಲ. ನಾನು ಒಬ್ಬನ ವಿಚಾರದಲ್ಲಿ ಮಾತಾಡಿದೆ ಅಂತ ಹೇಳಿದ್ರೆ ಒಂದು ದಿನ ಕೂತ್ಕೊಂಡು ಅವನು ಯಾರೊಬ್ಬ ಅನ್ನೋದನ್ನ ಬರ್ಕೊಂಡಾದ್ರೂ ಬಂದು ಹೇಳಿದ್ರೆ ಇಷ್ಟೊತ್ತಿಗೆ ಬೇರೆ ಲೆಕ್ಕಾಚಾರ. ಸಿಟಿ ರವಿಗೂ ಮತ್ತೆ ಒಬ್ಬ ಮುಲ್ಲಾಗೂ ಒಂದು ಕಿರಿಕ್ ಆಗ್ತಿತ್ತು. ಇದು ಯಾರು ಅಂತ ಗೊತ್ತಿಲ್ಲದೆ ಬಂದು ಆ ಇಡೀ ಮುಲ್ಲಾ ಎದೆ ಬಾಗಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದೇನಿದಿಲ್ಲ,
ದೊಡ್ಡ ಅವಾಂತರಕ್ಕೆ ಕಾರಣ ಆಯ್ತು. ವಿಡಿಯೋ ಕೂಡ ಒಂದು ತೋರಿಸಿದ್ರು, ಒಬ್ಬ ಪೆಟ್ರೋಲ್ ಬಂಕಿಗೆ ಒಬ್ಬ ಮುಸಲ್ಮಾನ ವ್ಯಕ್ತಿನೇ ಬಂದು ಗಾಡಿಯ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಚ್ಚೋದಿತ್ತು. ಇದು ಬಿಹಾರದಲ್ಲಿ ಆಗಿರೋ ಪ್ರತಿಭಟನೆಯ ವಿಡಿಯೋ ಅದು. ಇವ್ರು ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಅದು ಕೂಡ ಬ್ಯಾಕ್ಲಾಶ್ ಆಗ್ಬಿಡ್ತು ಸಮಜಾಯಿಷಿ ಕೊಡಕ್ ಹೋಗಿ. ನಿಮಗೆ ಪ್ರಸ್ತುತಕ್ಕಿಲ್ಲ ನೀವು ಅಂತ ನೀವು ಸಮರ್ಥನೆ ಮಾಡ್ಕೋಬೇಕು ಅಂತಂದಾಗ ಯಾರೋ ಹೇಳಿರ್ತಾನೆ ಅಣ್ಣ ಅದನ್ನ ತಗೋ, ಅದು ಅಲ್ಲಿಗೆ ಮೂಲ ಕ್ರಿಯೇಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು. ಯಾವುದಕ್ಕೆ ಯಾವುದೋ ಮುಲಾಮ್ ಆಗೋದಿಲ್ಲ ಸಿಟಿ ರವಿ ಅವರೇ. ನೀವು ಹಾಕಿರೋ ಮುಲ್ಲಾದೇ ಬೇರೆ, ಇದು ನೀವು ಹಾಕಕ್ಕೆ ಹೋಗ್ತಿರೋ ಮುಲಾಮೇ ಬೇರೆ. ಈ ಗಾಯಕಿ ಮುಲಾಮ್ ಅಲ್ಲ. ನೀವು ಬೆಂಕಿ ಇಟ್ಟಿರೋದೇನಿದೆ ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಒಂದು ಕ್ಷಮೆ ಯಾಚನೆ ಆಗಲೇಬೇಕಿತ್ತು. ಆ ಸಮುದಾಯದವರು ಅದು ಯಾಕೋ ಗೊತ್ತಿಲ್ಲ, ಆ ಸೌಂಡ್ ಮಾಡೋ ಪ್ರಯತ್ನನೇ ಮಾಡ್ತಾ ಇಲ್ಲ. ಅಲ್ಲೇ ಅವರು ನಾವು ಮೊದಲೇ ಸ್ಪಷ್ಟನೆ ಕೊಟ್ಟೆ, ಮುಲ್ಲಾ ಅಂದರೆ ಅಕ್ಷರವಂತನೇ ಅಂತ. ಧಾರ್ಮಿಕ ಪಂಡಿತನಿಗೆ ಮುಲ್ಲಾ ಅಂತ ಹೇಳ್ತಾರೆ. ಒಂದು ಮಸೀದಿಯನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗೋನು, ಮಸೀದಿಯ ಆಗು ಹೋಗುಗಳನ್ನು ಹೇಳುವವನೇ ಅಥವಾ ಧರ್ಮಬೋಧಕನೇ ಅಲ್ಲಿ ಮುಲ್ಲಾಗೆ ಇರುವಂಥದ್ದು, ಮೌಲಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದಿರುವಂಥದ್ದು. ಇದನ್ನು ತಿಳ್ಕೊಳ್ಳದೆ ಇರುವ ನಮ್ಮ ಸಿ ಟಿ ರವಿ ಅವರು ಇಡೀ ಸಮುದಾಯವನ್ನು ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದಾರಂತಾಗಲೂ ಕೂಡ ಆ ಸಮುದಾಯ ಇನ್ನೂ ಅದಕ್ಕೊಂದು ಸರಿಯಾದ ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕೋ ಗೊತ್ತಿಲ್ಲ, ಅದು ಮುಸಲ್ಮಾನರಲ್ಲೇ ಒಂದು ಬೇರೆ ಭಾವನೆ ತಗೊಂಡು ಬಂದಿರ್ಬೋದು. ನೀವೇ ಸ್ವಲ್ಪ ದಿನ ಕಿತ್ತಾಡ್ರಪ್ಪ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಕಾಂಗ್ರೆಸ್ ಅದರ ಪರವಾಗಿ ನಿಂತ್ಕೊಳ್ಳೋದ್ರಿಂದ, ಹೌದು, ಬೇಷರತ್ ಅವರ ಪರವಾಗಿ ನಿಂತ್ಕೊಳ್ಳೋದ್ರಿಂದ BJPಗರು ಈಗ ಅದೇ ಆರ್ ಅಶೋಕ್ ಮಾತಾಡ್ತಾ ಇದ್ರು, ಒಂದು ಇಡೀ ಸಮುದಾಯಕ್ಕೆ ನೋವಾಗಿದ್ದಿದ್ರೆ ಕ್ಷಮೆ ಯಾಚನೆ ಮಾಡೋಣ. ಒಬ್ಬ ಮುಲ್ಲಾನಿಗೋಸ್ಕರ ನಾವು ಇಡೀ ಸಮುದಾಯದ ಮುಲ್ಲಾಗಳನ್ನು ಬೀದಿಗೆ ತರೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದರೆ ಇವರ ಪ್ರಬುದ್ಧತೆ ದೊಡ್ಡ ಮಟ್ಟದ ಹೆಸರಾಗಿರುವಂಥದ್ದು. ಈ ಸಿ ಟಿ ರವಿ ಅವ್ರನ್ನ ಓಲೈಸ್ಕೊಂಡು ಮಾತಾಡುವಂಥದ್ದು ಏನಿದೆಯಲ್ಲ, ಅವ್ರನ್ನ ಸಮರ್ಥಿಸ್ಕೊಂಡು ಮಾತಾಡುವಂಥದ್ದನ್ನೆಲ್ಲ ಬಿಟ್ಟು ಬಿಡ್ಬೇಕು. ತಪ್ಪು ಅಷ್ಟೇ. ತಪ್ಪನ್ನು ತಪ್ಪಾಗೆ ನೋಡಿ, ಅದನ್ನು ಸರಿಯಾಗಿ ನೋಡಕ್ಕೆ ಹೋದಾಗೆಲ್ಲ ನೀವು ದಾರಿನ ತಪ್ಪಾಗೆ ಹಿಡ್ತೀರಿ. ಈ ನಿಮ್ಮ ದಾರಿ ತಪ್ಪು ಅಂತದನ್ನು ಸರಿ ಮಾಡೋದಕ್ಕೆ ಒಬ್ಬ ಧುರೀಣ ಬೇಕಿತ್ತು. ಅದೇ BJP ಇಲ್ಲ ಅಂತಾನೆ ನಾವು ಹೇಳ್ತೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.